ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ಬೆಳಗ್ಗೆ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬೆಳಗಿನ ಲಾಗಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಇನ್ನೂ ತಿಂಡಿ ಮಾಡಿಲ್ಲ, ತಿಂಡಿ ಮಾಡಬೇಕು. ಇನ್ನು ಹಾಲು ಬೆರೆಸಿಲ್ಲ, ನನ್ನ ಮಗಳಿಗೆ ಹಾಲು ಬೆರೆಸ್ಕೊಡ್ಬೇಕು. ಬನ್ನಿ ಇವತ್ತಿನ ಬೆಳಗಿನ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇದೆ ಅಂಥೇಳಿ ನೋಡೋಣ. ಹಾಗೆ ಪ್ರಕೃತಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ಗ್ರೀನ್ ಆಗಿದೆ. ಮಳೆ ಅಂತೂ ತುಂಬಾ ಬಂತು. ನಿನ್ನೆ ಸ್ವಲ್ಪ ಕಡಿಮೆ ಇತ್ತು ಮಳೆ, ಇವತ್ತು ಬರೋ ಚಾನ್ಸ್ ಇದೆ. ತುಂಬ ಮೋಡ ಆಗ್ತಾ ಇದೆ ಆಗಲೇ. ನೋಡಿ, ಪುಟ್ಟದೊಂದು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಆನಿಯನ್ ರಂಗೋಲಿ, ಎಳೆ ರಂಗೋಲಿ ಇದು. ನೋಡಿ, ರವೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ರವೆ ಉಪ್ಪಿಟ್ಟು ಮಾಡೋಣ ಅಂತ ಇವತ್ತು. ರವೆ ಉಪ್ಪಿಟ್ಟನ್ನು ತುಂಬ ಮೆತ್ತಗೆ ಮಾಡ್ತೀನಿ, ಗಟ್ಟಿಯಾಗಿ ಮಾಡಲ್ಲ, ಉದುರಾಗಿ ಮಾಡಲ್ಲ, ತುಂಬ ತೆಳುವಾಗಿ ಮಾಡ್ತೀನಿ. ತೆಳುವಾಗಿ ಮಾಡಿದ್ರೆ ಇಷ್ಟಪಡ್ತಾರೆ. ನನ್ನ ಮಗಳಂತೂ ರವೆ ಉಪ್ಪಿಟ್ಟು ತಿನ್ನಲ್ಲ, ಅವಳಿಗೆ ಬೇರೆ ಏನಾದ್ರು ಮಾಡಿಕೊಡ್ತೀನಿ. ನೋಡಿ, ಕಷಾಯಕ್ಕೆ ಅಂತ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಇದ್ದೀನಿ, ಹಾಲು ಬೆರೆಸ್ಬೇಕು ಅವಳಿಗೆ. ಇವಾಗ ಅವ್ರಿಗೆ ಸ್ವೀಟ್ ಇಲ್ಲದೆ ಆಗಲ್ಲ, ಹಾಲು ಕುಡಿಯೋಕ್ಕೆ ಮಾತ್ರ ಸ್ವೀಟ್ ಬೇಕೇ ಬೇಕು. ಬೇರೆದ್ರಲ್ಲೆಲ್ಲ ಸ್ವೀಟ್ ತಿನ್ನಲ್ಲ ಅಂತಾರೆ, ಆದರೆ ಹಾಲಿಗೆ ಮಾತ್ರ ಸ್ವೀಟನ್ನು ಹಾಕಲೇಬೇಕು. ಹಾಲು ಅಷ್ಟೇ ಸೋಸಿ ಕೊಡಬೇಕು. ಕೆಲವು ಮಕ್ಕಳು ಹಾಗೆ ಕುಡಿತಾರೆ, ಕೆಲವು ಮಕ್ಕಳು ಹಾಗೆ ಕುಡಿಯಲ್ಲ. ನೀರು ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ತೀನಿ. ಬೆಳಗಿನ ಕೆಲಸ ಇದು. ಇವಾಗ ನನ್ನ ಕಷಾಯ ಕೂಡ ರೆಡಿ ಆಯಿತು. ನನ್ನ ಮಗಳಿಗೆ ತಿಂಡಿ ಆದಮೇಲೆ ಕೊಡ್ತೀನಿ. ಇದನ್ನು ಕುಡಿದ ಮೇಲೆ ನಾನು ಸಿಗ್ತೀನಿ, ತಿಂಡಿ ಮಾಡೋಕ್ಕೆ ಬರ್ತೀನಿ. ಇದು ಕುಡಿದ್ಬಿಟ್ಟು ಈಗ ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೀನಿ. ಉಪ್ಪಿಟ್ಟನ್ನ ಸುಮಾರು ಸಲ ತೋರಿಸಿದ್ದೀನಿ ನಾನು. ಇನ್ನು ಕ್ಯಾಬೇಜ್ ಉಪ್ಪಿಟ್ಟನ್ನು ತೋರಿಸಿಲ್ಲ, ಅದು ಮಾಡ್ತೀನಿ. ಅದನ್ನು ಎಲೆಕೋಸು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಏನು ಹಾಕಲ್ಲ ನಾನು, ಎಣ್ಣೆನ ಕಡಿಮೆ ಹಾಕ್ಕೊಳ್ತಾ ಇರ್ತೀನಿ. ಈಗ ಸ್ವಲ್ಪ ಸೋಂಪನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನಕಾಯಿನ ಹಾಕ್ತಾರೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸಿಂಪಲ್ ಆದಂಥ ಉಪ್ಪಿಟ್ಟು, ಯಾವುದು ತರಕಾರಿ ಏನೂ ಹಾಕಿಲ್ಲ ಇವತ್ತು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಎಲ್ಲರೂ ತೆಗೆದುಬಿಡ್ತಾರೆ, ಅವರೆಲ್ಲ ತೆಗೆದಿದ್ದನ್ನು ನಾನು ತಿಂತೀನಿ. ನೋಡಿ ಹೆಂಗಿದೆ ಅಂತ. ಎಲ್ಲರೂ ತೆಗೆದಿರ್ತಾರೆ ಕರ್ಬೇವಿನ ಸೊಪ್ಪನ್ನ, ನಾನು ತೆಗೆದಿಡಲ್ಲ. ಚಿಕ್ಕ ಮಕ್ಳಿಗಂತೂ ಕರ್ಬೇವಿನ ಸೊಪ್ಪನ್ನ ತಿನ್ನಿ ಅಂತ ಹೇಳಲೇಬೇಡಿ, ಯಾಕಂದರೆ ಅದು ಗಂಟ್ಲಿಗೆ ಹೋದರೆ ಗೊತ್ತಾಗಲ್ಲ ಮಕ್ಕಳಿಗೆ, ತುಂಬ ಪುಟ್ಟ ಮಕ್ಕಳಿಗೆ. ಅದಕ್ಕೇ ನಾನು ಸಾಂಬಾರಿಗೆಲ್ಲ ರುಬ್ಬಿ ಹಾಕ್ಕೊಂಡ್ಬಿಡೋದು. ಇದೊಂದು ಸ್ವಲ್ಪ ಚೆನ್ನಾಗಿ
ಡೈಲಿ ಈರುಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇವಾಗ ನಾನು ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಇಲ್ಲ ಅಂತ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕೂಡ. ಏನಂದರೆ ರುಚಿ ಬರಬೇಕಂದ್ರೆ ಒಗ್ಗರಣೆ ಚೆನ್ನಾಗಿರಬೇಕು. ಒಗ್ಗರಣೆ ಚೆನ್ನಾಗಿದ್ದಾಗ ಉಪ್ಪಿಟ್ಟು ತುಂಬ ರುಚಿಯಾಗುತ್ತೆ. ಎಲ್ಲ ಕಡೆ ಏನಾಗಿದೆ ಅಂದರೆ ಉಪ್ಪಿಟ್ಟು ತಿನ್ನಲ್ಲ ಅಂತ ಎಲ್ಲರೂ ಹೇಳೋದು ಅಂದೇ ಉಪ್ಪಿಟ್ಟು ಅಂದರೆ ಕಾಂಕ್ರೀಟು ತಿನ್ನಲ್ಲ ಅಂತ. ಆದರೆ ಯಾರಿಗೂ ಗೊತ್ತಿಲ್ಲ ಉಪ್ಪಿಟ್ಟು ತುಂಬ ಒಳ್ಳೆಯದು. ಈಗಿನ ಕಾಲದವ್ರಿಗೆ ಏನು ಗೊತ್ತಿಲ್ಲ ಅದೆಲ್ಲ. ಉಪ್ಪಿಟ್ಟನ್ನು ತಿನ್ನಿಸೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಏಕೆಂದರೆ ಪ್ರೋಟೀನ್ ತುಂಬ ಇರೋದ್ರಿಂದ ಉಪ್ಪಿಟ್ಟನ್ನ ಜಾಸ್ತಿ ತಿನ್ನಿಸ್ಬೇಕು. ಒಗ್ಗರಣೆ ಎಲ್ಲ ಬೆಂದು ಚೆನ್ನಾಗಿ ಗಮ್ ಅಂದಾಗಲೇ ಉಪ್ಪಿಟ್ಟು ಚೆನ್ನಾಗಾಗೋದು. ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಇವಾಗ ಅದು ನೀರು ಕುದಿಯೋವರೆಗೂ ನಾನೊಂದು ಹೋಮ್ ರೆಮಿಡಿನ ಹೇಳ್ಕೊಡ್ತೀನಿ. ಮತ್ತೆ ನೋಡಿ, ಇದನ್ನು ತಗೊಂಡು ಬಂದಿದ್ದೀನಿ ಅಮ್ಮನ ಮನೆಯಿಂದ. ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿ ಅಲರ್ಜಿ, ಕೆಮ್ಮು, ನೆಗಡಿಗೆ ಯಾವ ರೀತಿ ಇದರಲ್ಲಿ ಔಷಧಿ ಮಾಡ್ಕೊಳ್ಬೋದು ಅಂತ ತುಂಬಾ ಈಸಿ ಅಂದರೆ ತುಂಬಾ ಈಸಿ. ತೋರಿಸ್ತೀನಿ ಯಾವ ಥರ ಅಂತೇಳಿ. ಒಂದು ಸಲ ತೊಳೆದು ಇಟ್ಟಿದ್ದೀನಿ ನಾನು. ನೋಡಿ, ಈ ಥರ ನಲ್ಲಿ ನೀರಿನಲ್ಲಿ ಹಿಡಿದು ಒಂದು ಸಲ ತೊಳ್ಕೊಬೇಕು. ಯಾಕಂದರೆ ತುಂಬಾ ಧೂಳಿರುತ್ತೆ ಎಲೆಗಳ ಮೇಲೆ. ಇದನ್ನು ಬೆಳಗ್ಗೆ ಹೊತ್ತು ಪ್ರತಿದಿನ ಒಂದೊಂದು ಎಲೆನ ತಿನ್ನೋದ್ರಿಂದ ಯಾವುದೇ ರೀತಿಯ ಅಲರ್ಜಿ ಇರ್ಬೋದು, ಕೆಮ್ಮು ಇರ್ಬೋದು, ನೆಗಡಿ ಇರ್ಬೋದು ಬರಲ್ಲ. ಅಲರ್ಜಿಯಿಂದನೇ ಕೆಮ್ಮು, ನೆಗಡಿ ಎಲ್ಲ ಬರುವಂಥದ್ದು. ಇದನ್ನು ಯಾವ ರೀತಿ ತಿನ್ನಬೇಕು ಅಂತೇಳಿ ನಾನು ತೋರಿಸ್ತೀನಿ. ಇದನ್ನು ನಾನು ಒಂದು ಸ್ವಲ್ಪ ಉಪ್ಪಿನ ನೀರೊಳಗಡೆ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಆದರೆ ತೋರಿಸ್ತೀನಿ ಯಾವ ಥರ ಅಂತೇಳಿ. ನಾನು ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಈಗ ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ್ದೀನಲ್ಲ, ಉಪ್ಪಿನ ನೀರೊಳಗಡೆ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ. ಇದನ್ನು ಯಾವ ರೀತಿ ಬಳಸಬೇಕು ಅಂತ ನಾನು ತೋರಿಸ್ತಾ ಇರೋದು ನಿಮಗೆ. ಏನೇ ದೋಷ ಇದ್ರೂ ಎಲೆ ಒಳಗಡೆ ಯಾವುದೇ ಜೆಮ್ಸ್ ಇರ್ಬೋದು ಅದೆಲ್ಲ ಹೊರಟೋಗುತ್ತೆ ಈ ಥರ ಉಪ್ಪಿನ ನೀರಿನಲ್ಲಿ ನಾವು ತೊಳೆಯೋದ್ರಿಂದ. ಇವಾಗ ಇದನ್ನು ಹಾಗೆ ಇಡ್ತೀನಿ. ನೋಡಿ, ಇದು ನೀರೆಲ್ಲ ಹೋಗಲಿ. ಇವಾಗ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಈಗ ಉಪ್ಪಿಟ್ಟು ಏನಾಯ್ತು ನೋಡೋಣ. ನೋಡಿ, ಚೆನ್ನಾಗಿ ಕುದಿಬೇಕು. ಅದು ಕುದಿಬೇಕಾದ್ರೆ ನಾನು ರವೆನ ಹಾಕ್ಕೊಳ್ತೀನಿ. ಪುರಿನ ಸಣ್ಣ ಮಾಡ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ತೆಳ್ಳಗೆ ಮಾಡ್ತಾ ಇದ್ದೀನಿ ಅಂತ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಇದ್ರ ಮೇಲೆ. ನೋಡಿ, ಉಪ್ಪಿಟ್ಟು
ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತರಕಾರಿ ಒಂದು ಹಾಕಿಲ್ಲ ಅಷ್ಟೇ. ನೋಡಿ, ಇವಾಗ ಒಂದು ಎಲೆನ ನಾನು ತಗೊಳ್ತೀನಿ. ದೊಡ್ಡವರು ಯಾವ ರೀತಿ ತಿನ್ನಬೇಕು ಅಂತ. ಇದಕ್ಕೆ ಸಕ್ಕರೆ ಹಾಕ್ಕೊಂಡು ತಿನ್ಬೋದು, ಆದರೆ ದಿನಾ ಬೆಳಿಗ್ಗೆ ಹೊತ್ತು ಸಕ್ಕರೆ ಹಾಕಿ ತಿನ್ನೋಕ್ಕಾಗಲ್ಲ. ಅದರಿಂದ 1-2 ಕಾಳು ಉಪ್ಪನ್ನು ಹಾಕಿ ತಿನ್ಬೋದು. ನಿಮಗೆ ಸಕ್ಕರೆನೂ ಬೇಡ, ಉಪ್ಪು ಬೇಡ ಅಂದರೆ ಹಾಗೆ ತಿನ್ಬೋದು. ಈಗ ನಾನು ಇದಕ್ಕೆ ಒಂದೇ ಒಂದು ಕಾಳು ಉಪ್ಪನ್ನು ಹಾಕ್ತೀನಿ. ನಾನು ಉಪ್ಪು ಜಾಸ್ತಿ ಹಾಕಲ್ಲ, ಸ್ವಲ್ಪ ಎಣ್ಣೆ ಈ ಥರ ಹಾಕ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಹಾಕಿದ್ರೆ ಸಾಕು. ಇವಾಗ ಇದನ್ನು ಎಲೆನ ಈ ರೀತಿ ಮಡಿಸ್ಕೊಂಡು ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದಿನ ನಿಮಗೆ ತಿನ್ನುವಾಗ ಅಷ್ಟೇ ಬೇಜಾರಾಗುತ್ತೆ. ನನಗೆ ತಿಂದು ಅಭ್ಯಾಸ ಇದೆ. ಇದನ್ನು 48 ದಿನ ಬಿಡದೆ ದಿನ ಒಂದೊಂದು ಎಲೆ ತಿಂತಾ ಬಂದರೆ ಕರಳಿನಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾಸ್ ಇದ್ರೂ ಹೋಗುತ್ತೆ. ಅಷ್ಟೇ ಅಲ್ಲ, ಯಾವುದೇ ಅಲರ್ಜಿ ಕೂಡ ಬರಲ್ಲ. ಕೆಲವರಿಗೆ ತುಂಬ ದಿನಗಳಿಂದ ಒಳ ಜ್ವರಗಳಿರುತ್ತೆ. ಒಳ ಜ್ವರಗಳು ಮೇಲ್ಗಡೆಗೆ ಗೊತ್ತಾಗಲ್ಲ. ಜ್ವರ ಬಂದಾಗ ಯಾವ ರೀತಿ ಸುಸ್ತಾಗುತ್ತೆ ಆ ರೀತಿ ಸುಸ್ತಾಗುತ್ತೆ ಬೆಳಗ್ಗೆ ಎದ್ದಾಗ. ಆ ಒಂದು ಒಳ ಜ್ವರಕ್ಕೂ ಕೂಡ ಈ ಎಲೆ ಈ ರೀತಿ ತಿಂತಾ ಬಂದರೆ ತುಂಬಾ ಒಳ್ಳೆಯದು. ಈ ಒಂದು ಆರೋಗ್ಯದ ಒಂದು ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ನೀವು ಪಾಲಿಸಿ, ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಯಾವ ರೀತಿ ಮಾಡಬೇಕು ಅಂತ, ಮಕ್ಕಳಿಗೆ ಈ ರೀತಿ ತಿನ್ಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಅವ್ರಿಗೆ ಬೇರೆ ಥರ ಮಾಡಬೇಕು. ನೋಡಿ, ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೀನಿ ಈ ಥರ. ಏನು ಮಾಡಿ ಅಂತ ಅಂದರೆ, ನಾನು ಇವಾಗ ಈ ಒಂದು ಸ್ಟೌವಿನ ಒಂದು ಬೆಂಕಿ ಇರುತ್ತಲ್ಲ ಅದ್ರಲ್ಲಿ ತೋರಿಸ್ಬೋದು. ಆದರೆ ದಿನ ಅದರಲ್ಲಿ ಮಾಡ್ತಾ ಇದ್ರೆ ಗ್ಯಾಸಿಂದ ಏನಿರುತ್ತೆ ಅದು ಶರೀರದ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೇ ಡೈರೆಕ್ಟಾಗಿ ಗ್ಯಾಸ್ ಊರಿನಲ್ಲಿ ಬೇಯಿಸೋದು ಬೇಡ. ನಾನು ಈ ಥರ ಬೇಯಿಸಿ ತೋರಿಸೋಣ ಅಂದ್ಕೊಂಡೆ. ಆ ರೀತಿಯೂ ಮಾಡ್ಬೋದು, ಗ್ಯಾಸ್ ಒಲೆಯಲ್ಲಿ ಈ ರೀತಿ ಬೇಯಿಸ್ಕೊಳ್ಬೋದು. ಆದರೆ ಬೇಡ, ನಾನು ಈ ಹೆಂಚಿನ ಮೇಲೆ ಇದನ್ನು ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗ ನೋಡಿ, ಒಂದು ಹೆಂಚನ್ನು ಇಟ್ಕೊಂಡಿದ್ದೀನಿ. ಹೆಂಚು ತೊಳೆದಿದ್ದೀನಿ, ನೀಟಾಗಿದೆ, ಏನಾಗಿಲ್ಲ. ಇವಾಗ ನಾನು ಈ ಒಂದು ಎಲೆಗಳನ್ನ ತೆಗೆದುಬಿಟ್ಟು ಇದ್ರ ಮೇಲೆ ಹಾಕ್ಕೊಳ್ತೀನಿ. ಮಕ್ಕಳಿಗೆ ಮಾಡಬೇಕಾದ್ರೆ ಈ ಥರ ಮಾಡಿ. ಡೈರೆಕ್ಟಾಗಿ ಗ್ಯಾಸ್ ಒಲೆಯಲ್ಲಿ ತೋರಿಸೋದು ಕೂಡ ತುಂಬ ತೊಂದರೆ, ಒಳ್ಳೇದಲ್ಲ. ಏನು ಹೇಳ್ತಾರೆ ಅಂದರೆ, ಗ್ಯಾಸ್ ಮುಂದೆ ಮಕ್ಕಳುಗಳು ಬರಲೇಬಾರ್ದು ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇರೋಂಥ ಹೆಣ್ಮಕ್ಳು ಗ್ಯಾಸ್ ಮುಂದೆ ಬರಬಾರ್ದಂತೆ, ಒಳ್ಳೇದಲ್ಲ ಅಂತ. ಅವ್ರಿಗೆ ಗರ್ಭಕೋಶದ ಮೇಲೆ ಎಫೆಕ್ಟ್ ಮಾಡುತ್ತೆ ಈ ಒಂದು ಕಿರಣಗಳು ಅಂತ. ಅದರಿಂದ ಅವರು ಗ್ಯಾಸಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ನಾವು ಎಷ್ಟೋ ಸಲ ಡೈರೆಕ್ಟ್ ಗ್ಯಾಸಲ್ಲೇ ಏನಾದರೂ ಮಾಡ್ಕೊಳ್ತಾ ಇರ್ತೀವಿ, ಆದರೆ ಮಾಡಬಾರ್ದು. ನಾನಿದು ಪುಟ್ಟ ಮಕ್ಕಳಿಗೆ ತೋರಿಸ್ತಾ ಇರೋದ್ರಿಂದ ಹೆಂಚಿನ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಹೀಗೆ ತೆಗೆದು ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಆಗಲೇ ಎಲ್ಲ ಮೆತ್ತಗಾಯಿತು. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿರ್ತೀನಿ. ಆಫ್ ಮಾಡಿಕೊಂಡು ನೋಡಿ, ಇದಕ್ಕೆ ತೆಕ್ಕೊಳ್ತೀನಿ ಇದನ್ನು, ಎಲೆಗಳನ್ನ ಇಷ್ಟೂ. ಈಗ ಬಿಸಿಯಾಗಿದೆ, ಗಮ್ ಅಂತ ಕೂಡ ಇದೆ. ಇದು ಸ್ವಲ್ಪ ಹೊತ್ತು ಆರ್ಕೊಳ್ಳಿ, ತೋರಿಸ್ತೀನಿ ಏನು ಮಾಡಬೇಕು ಅಂತ. ನೋಡಿ, ಇವಾಗ ಆರ್ಕೊಂಡಿದೆ. ಇದನ್ನು ಏನು ಮಾಡಬೇಕಂದ್ರೆ ನೋಡಿ,
ನೋಡಿ ಅದರಲ್ಲಿ ಇರುವಂತಹ ನೀರೆಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ. ನೋಡಿದ್ರಿ ಅಲ್ವಾ, ಇದು ಇಷ್ಟು ಒಂದು ರಸ ಸಿಕ್ಕಿದೆ. ಇದಕ್ಕೆ ಜೇನುತುಪ್ಪ ಇದ್ದರೆ ಜೇನುತುಪ್ಪ ಹಾಕ್ಕೊಳ್ಬೋದು. ನನ್ನ ಹತ್ರ ಜೇನುತುಪ್ಪ ಇಲ್ಲ, ನಾನು ತರಲ್ಲ, ಅದರಿಂದ ನಾನು ಜೇನುತುಪ್ಪನ ತೋರಿಸ್ತಾ ಇಲ್ಲ. ಇದಕ್ಕೆ ನಾನು 1-2 ಕಾಳಷ್ಟು ಸಕ್ಕರೆ ಹಾಕಿ ತೋರಿಸ್ತೀನಿ. ನೋಡಿ, 1-2 ಕಾಳು ಹಾಕ್ಬೇಕು ಅಷ್ಟೇ, ಜಾಸ್ತಿ ಹಾಕಬಾರ್ದು. ಸಕ್ಕರೆ ಕೂಡ ದಿನ ಮಕ್ಕಳಿಗೆ ಆ ರೀತಿ ಕುಡಿಸ್ಬಾರ್ದು. ಅದಕ್ಕೆ ಏನು ಮಾಡಿ ಅಂತಂದರೆ ಒಂದು ಹನಿ ಜೇನುತುಪ್ಪ ಹಾಕಿ, ಇಲ್ಲಾಂದರೆ 1-2 ಕಾಳು ಹಾಕಿ, ಹಾಗೆ ಮಾಡ್ತಾ ಮಾಡ್ತಾ ಕಡಿಮೆ 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 ಹಾಕ್ಕೊಂಡು ಬಂದು ಹಾಗೆ ಕುಡಿಸೋದನ್ನು ಅಭ್ಯಾಸ ಮಾಡಿಸಿ, ಅದು ಅಭ್ಯಾಸ ಆಗುತ್ತೆ. ನೋಡಿ, ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕುಡಿಸೋದ್ರಿಂದ ಯಾವುದೇ ಕೆಮ್ಮು, ನೆಗಡಿ, ಜ್ವರ ಏನೂ ಬರಲ್ಲ. ಇವಾಗಿನ ಕಾಲದಲ್ಲಿ ಎಲ್ಲ ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಒಂದು ಒಳ್ಳೆ ಸಮಯದಲ್ಲಿ ಈ ಒಂದು ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಯಾರ ಮನೆಯಲ್ಲಿ ಹಾಕ್ಕೊಂಡಿದ್ದೀರಾ ಈ ಎಲೆನ, ದೊಡ್ಡ ಪತ್ರೆನ, ಅವರು ಈ ರೀತಿ ಬಳಸ್ಕೊಂಡು ಬನ್ನಿ. ಅದೇನು ಬಂದ ಮೇಲೇ ನಾವು ತಿನ್ನಬೇಕು ಅಂತ ಏನಿಲ್ಲ, ಬರೋಕ್ಕೆ ಮೊದಲೇ ಈ ಥರ ಎಲ್ಲ ಮಾಡಿಕೊಂಡ್ರೆ ಏನು ಬರಬೇಕಾಗಿರುತ್ತೆ ಅದು ಬರಲ್ಲ. ನಮಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಇದನ್ನು ತಿಂತಾ ತಿಂತಾ. ಅದಕ್ಕೆ ಏನು ಮಾಡಿದರೆ ಎಲ್ಲರೂ ಇದನ್ನು ಬಳಸಿ ಒಂದು ಪಾಟಲ್ಲಿ ಹಾಕ್ಕೊಳ್ಳಿ, ಬಂದ್ಬಿಡುತ್ತೆ. ನಾನೇನು ಹಾಕ್ಕೊಂಡಿಲ್ಲ ಪಾಟಲ್ಲಿ, ಯಾಕಂದರೆ ಅಮ್ಮನ ಮನೆ ಕಡೆ ಹೋಗ್ತಾ ಇರ್ತೀನಲ್ಲ, ಹೋದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ತಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಅದರಲ್ಲಿ ತಂಬುಳಿ ಮಾಡ್ತಾ ಇರ್ತೀನಿ. ಆಮೇಲೆ ಬೆಳಗ್ಗೆ ಹೊತ್ತು 1-2 ಎಲೆನ ನಾನು ತಿಂದ್ಬಿಡ್ತೀನಿ. ಓಡಾಡ್ಕೊಂಡು ಯಾವಾಗಲಾರು ಬೇಕಾದರೆ ಒಂದು ಎಲೆ ತೊಗೊಳ್ಳೋದು, ತಿನ್ನೋದು, ಈ ರೀತಿ ಮಾಡ್ತೀನಿ. ಇದು ತುಂಬಾ ಒಳ್ಳೆಯದು. ನೋಡಿ, ಈ ಥರ ಒಂದು ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಹೆಲ್ತ್ ಟಿಪ್ಸನ್ನು. ಇದನ್ನು ಪಾಲಿಸಿ ಎಲ್ಲರೂ, ಮಕ್ಕಳುಗಳು, ದೊಡ್ಡವರು ಎಲ್ಲರೂ ಕೂಡ ಆರೋಗ್ಯವಂತರಾಗಿರಲಿ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವಾಗ ನಾನು ಉಪ್ಪಿಟ್ಟನ್ನು ತಗೊಳ್ತಾ ಇದ್ದೀನಿ. ತಿಂಡಿ ಟೈಮ್ ಆಗಿದೆ. 8 ಗಂಟೆ ಒಳಗಡೆ ನನಗೆ ತಿಂಡಿ ಆಗಿಬಿಡ್ಬೇಕು. ನೋಡಿ, ಎಷ್ಟು ಮೆತ್ತಗೆ ಮಾಡಿದ್ದೀನಿ ಅಂದರೆ ಅಷ್ಟು ಮೆತ್ತಗೆ ಮಾಡಿದ್ದೀನಿ. ಇದಕ್ಕೆ ಉಪ್ಪಿನಕಾಯಿ ಕೂಡ ಹಾಕೊಳ್ಳೋಣ. ಬೇರೆ ಒಂದು ಜಾಡಿಗೆ ಹಾಕ್ಕೊಳ್ಬೇಕು. ನಾನೇನು ಮಾಡ್ತೀನಿ ಅಂದರೆ ಅಲ್ಲಿಂದ ಅಮ್ಮ ಹೆಂಗೆ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಹಂಗೆ ಇಟ್ಕೊಂಡು ಖಾಲಿ ಮಾಡಿಬಿಡ್ತೀನಿ. ನೋಡಿ, ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಇವತ್ತಿನ ದಿನ ಎಲ್ಲರಿಗೂ ಚೆನ್ನಾಗಿರಲಿ.